9-10 ವರ್ಷದ ಹುಡುಗ, ಒಂದು 4ನೇ ಕ್ಲಾಸದ ಹುಡುಗಿರುವಾಗ ನಂಗೆ ಒಂದಿಷ್ಟು ರಂಗೋಲಿ ಹಾಕ್ತಿದ್ದೆ. ನಾನು ರಂಗೋಲಿ ಹಾಕೋದು ಒಂದು ಸ್ವಲ್ಪ ಇತ್ತು. ಆಗ ಮನೆಗೆ ಕರೆಸಿ ನನ್ನ ರಂಗೋಲಿ ಹಾಕ್ಸಿ ಒಂದಿಷ್ಟು ಅವರಿಗೆ 8 ₹1 ಒಂದು 4 ಹಿಂಗೆ ಕೊಡ್ತಿದ್ರು ನಮ್ಮ ಏರಿಯಾದಾಗ. ಏನಾರ ಪ್ರೋಗ್ರಾಮ್ ಆದ್ರೆ, ಗಣಪತಿ ಕೂಡಿಸಿದ್ರ, ಗಣೇಶ ಹೋಗುವವರಿಗೆ ಅದ್ರ ಮುಂದ್ಗಡೆ ರಂಗೋಲಿ ಹಾಕೋದು, ಈ ತರ ಎಲ್ಲ ಆಗ ಮಾಡ್ತಿದ್ದೀರ. ಅಂದ್ರೆ ಹೆಣ್ಮಕ್ಳು ಹಾಕೋ ಲೆವೆಲಿಗೆ ಹಾಕ್ತಿದ್ರು, ಅದನ್ನ ಮೀರಿ ಹಾಕ್ತಿದ್ದೀರಿ ನಾವು. ಮೀರಿ? ಹೌದು, ಹೆಣ್ಮಕ್ಳನ್ನ ಮೀರಿ ಹಾಕ್ತಿದ್ರು. ಹೆಣ್ಮಕ್ಳು ರಂಗೋಲಿ ಬರಲ್ಲ ನಮಗೆ. ಹೆಣ್ಮಕ್ಳು ಚುಕ್ಕಿ ಇಷ್ಟು ಅಂಕಿ ಇಟ್ಟು ನನ್ನ ಲೆಕ್ಕ ಹಾಕಿ ಹಾಕ್ತಿದ್ರು. ನನ್ಗೆ ಲೆಕ್ಕ ಏನಿರ್ಲಿಲ್ಲ, ಡೈರೆಕ್ಟ್ ಆಗಿ ಏನ್ ಕೇಳ್ತಾರ ಅದನ್ನ ಹಾಕ್ತಿದ್ದೆ ನಾನು. ಈ ಯಾವ ದೇವ್ರದ್ದು ಗಣೇಶನ ಹಾಕಿದ್ರೆ ಗಣೇಶನ ಹಾಕ್ಬಿಡ್ತಾರೆ, ರಾಮನ ಬರಿ ಅಂದ್ರೆ ರಾಮನ ಬರಿತಿದ್ದೆ. ಅವಾಗ್ಲೇನೆ ಆಂಜನೇಯನ್ ಬಿಡಿಸ್ಬೇಕು ಅಂದ್ರೆ ಆಂಜನೇಯನ ಬಿಡಿಸ್ತಿದ್ದೇನೆ ನಾನು. ನಾವು ರೋಡಲ್ಲೆಲ್ಲ ಈ ದೊಡ್ಡ ದೊಡ್ಡದು ಹಾಕಿರ್ತಾರೆ. ಹೌದ್ರಿ, ಆತರ. ಹೌದೌದು, ಆ ತರ ಹಾಕ್ತಿದೆ. ಅದನ್ನ ನಿಮ್ಗೆ ಹೇಳಿದ್ರೆ ಅವಾಗ ಆ ಟೈಮಲ್ಲಿ ನಿಮ್ಗೆ ನೆನಪಿದೆ ಗೊತ್ತಿಲ್ಲ, ಈಗ ಸದ್ಯಕ್ಕಿಲ್ಲ ಅದು ಪರಂಪರೆ. ಅವಾಗ ನಮ್ ಕಡೆ ಸಂತಿಗಳ ಮತ್ತೆ ಜಾತ್ರೆ ಏನಾರ ಆದ್ರೆ ರೋಡ್ ಮೇಲೆ ಒಂದಿಷ್ಟು ಡ್ರಾಯಿಂಗ್ ಮಾಡಿರ್ತಿದ್ರೆ ನಿಮ್ಗೆ ಗೊತ್ತಿಲ್ಲ. ಈಗ ನನಗ್ ಗೊತ್ತಿಲ್ಲ. ರೋಡ್ ಮೇಲೆ ಬರದ್ದು ಸೈಡ್ ಕೊಡ್ತಿದ್ರು ಅವರು, ಅಲ್ಲಿ ಅವ್ರಿಗೆ ಇದ್ದಷ್ಟು ದುಡ್ಡು ಅದ್ರ ಮೇಲೆ ಹಾಕ್ತಿದ್ರು. ಈಗಲೂ ಇದೆ. ಈಗ ನನ್ಗೆ ಗೊತ್ತಿಲ್ಲ, ದೊಡ್ಡ ಕಲಾವಿದ್ರು ಯಾಕೆ ಈಗಲೂ ನನ್ಗೆ ಅನಿಸುತ್ತೆ. ದೇವಿ ಎಲ್ಲಮ್ಮಂದು ಹನುಮಂತಂದು ವಾರಕ್ಕೆ ತಕ್ಕನಂಗ ಅವರು ಡ್ರಾ ಮಾಡಿರ್ತಾರ ನೋಡ್ರಿ, ಮಾಡಿ ಆ ಕಡೆ ಕೂತಿರ್ತಾರ ಅವರು. ದುಡ್ಡು ಸಾಯಂಕಾಲ ಅವರಿಗೆ ಹಾಕ್ತಾರ, ಅದನ್ನ ತಗೊಂಡು ಹೋಗ್ತಾರ ಅವರು. ಇದ್ರದ್ದು ನಿಮ್ಗೆ ಇನ್ಸಿಡೆಂಟ್ ಹೇಳ್ತಾರೆ. ಆಗ ಕಾಂಪಿಟೇಷನ್ ಊರೊಳಗಿಟ್ರು. ಇಟ್ಟಾಗ ನಾವು 4ನೇ ಕ್ಲಾಸ್ ಸಣ್ಣ ಹುಡುಗರು. ನನ್ನ ತಮ್ಮ ಒಂದು 2ನೇ ಕ್ಲಾಸ್ ಆ ಟೈಮ್. ನಾನು 4 ಅಂದ್ರೆ ಅವ 2, ನನ್ಕಿಂತ 2 ವರ್ಷ ಡಿಫ್ರೆನ್ಸ್. ಪತ್ತಾರ್ ಅಂತೇಳಿ ಒಬ್ಬರು ಇದ್ರು ನಮ್ಮಲ್ಲಿ ಎಲ್ರಿ. ಅವ್ರ ಹೆಸರು ಏನೋ ಇದಾರೆ, ಅಡ್ರೆಸ್ ಅಷ್ಟೇ ಹೇಳ್ತೀನಿ, ನಾನು ಹೆಸರು ಮರ್ತಿದ್ದೀನಿ. ಅವ ಅಜ್ಜ ನನ್ನ ಮೇಲೆ ಭಾರಿ ಪ್ರೀತಿ. ಅವ್ನಿಗೆ ರಂಗ ಅಂದ್ರೆ ಒಂಥರ ಇದೆ ಅವನಿಗೆ. ಅವ್ರದ್ದೊಂದು ಸೈಕಲ್ ಇತ್ತು, ಸೈಕಲ್ ಮೇಲೆ ಕೂಡಿಸ್ಕೊಂಡು ಹೋಗ್ತಿದ್ರು ಅವರು. ಬಾ ರಂಗ ಅಂತೇಳಿ ಹಿಂದೆ ಕ್ಯಾರಿಯರ್ ಮೇಲೆ ನಾ ಕೂಡ್ತಿದ್ದೆ, ಮುಂದೆ ಹೊಡ್ಕೊಂಡು ಹೋಗೋರು. ಅಲ್ಲಿ ಮಾಲಿಂಗೇಶ್ವರ ಗುಡಿಗೆ ಅವರ ಕರ್ಕೊಂಡ್ರು. ಬಾ, ಅಲ್ಲಿ ರಂಗೋಲಿ ಕಾಂಪಿಟೇಷನ್ ಐತಿ, ಇಲ್ಲಿ ಹಾಕಿದ್ ಸಾಕ್ ನೀನ, ಅಲ್ಲಿ ಸ್ಪರ್ಧೆ ಮಾಡೋಣ ಬಾ ಅಂತೇಳಿ. ನಡೀರಿ ಅಂತೇಳಿ ಅವ್ರ ಜೋಡಿ ಹೋದೆ. ನಮ್ಮ ಹೋಗೇನು ಹೇಳ್ತಿದ್ರಲ್ಲ, ಸುಮ್ಮ ಹೊಂಟ್ ಬಿಡವ್ರಿ. ಹೋಗ್ತಿದ್ದಂಗ ಅವಾಗ ಸ್ವಲ್ಪ ಜಾತಿ ವ್ಯವಸ್ಥೆ ಇತ್ತು. 93 ಏನಲ್ಲ, ಅದಕ್ಕಿಂತ ಹಿಂದೆ ಅನ್ಕೋತೇನ್ರಿ. 85 ಇಲ್ಲ ಅಷ್ಟಿಲ್ಲ, 89 ಇರ್ಬೇಕು ಅನ್ಕೋತೀನಿ. 89 ಇರ್ಬೇಕು ಅನ್ಕೋತೀನಿ. ಅಷ್ಟಿರ್ಬೇಕು. ಆ ಟೈಮ್ನಾಗ್ರೆ ಕರ್ಕೊಂಡು ಹೋದ್ರು. ಹೋಗ್ತಿದ್ದಂಗ ಆಗ ನಾವು ಹೋಗ್ತಿರ್ಲಿ ಆ ದೇವಸ್ಥಾನ, ಮಾಲಿಂಗೇಶ್ವರ ಹೇಳಿದ್ರು ಹೋಗ್ಬೇಡ ದೇವಸ್ಥಾನಕ್ಕೆಲ್ಲ ಹೇಳಿದ್ರೆ. ಆಮೇಲೆ ಮೊದ್ಲಿಂದ ಬಂದಿತ್ತು ಅದು ನಮ್ಗೆ ಗೊತ್ತಿತ್ತು, ನಮ್ಮವ್ರು ಯಾರು ಹೋಗಂಗಿಲ್ಲ ಅಲ್ಲಿ ಅಂತೇಳಿ. ಹಾಗಾಗಿ ನಾನು ಹೋಗೋಸ್ತಿರ್ಲಿಲ್ಲ. ಅದಕ್ಕಾಗಿ ಹೊರಗೆ ನಿಂತೆ, ಮಾಧವರದೇವದ ಹೊರಗೆ ನಿಂತೆ. ನಾನು ಒಳಗೆ ಹೋಗಿ ಕಾಂಪಿಟೇಷನ್ ಹೆಸರು ಬರ್ಸಿದ್ರು. ಅಲ್ಲಿ ಹೊರಗಡೆ ಹೆಸರು ಬರ್ಕೊಂಡು ಒಳಗೆ ಹೋಗ್ತಿದ್ರು. ಹೆಸರು ಬರ್ದ ತಕ್ಷಣ ರಂಗೋಲಿ ನನ್ನ ಹತ್ರ ಆಯ್ತು. ನಾನು ಇಲ್ಲ, ನಾವು ಒಳಗೆ ಬರಕ್ ಆಗಂಗಿಲ್ಲ, ನಾವು ಹಿಂಗೆ ಅಂತೇಳಿ ಸ್ವಾಮೀಜಿ ಅವಾಗ ಏನಂದ್ರೆ, ಅವಾಗ ತಮ್ಮ ಅದೆಲ್ಲ ಬಸೈ ಸ್ವಾಮಿ ಅಂತೇಳಿ ಅವಾಗಿದ್ರಿ ನಮ್ಮಲ್ಲಿ. ಹಂಗೇನು ಅನ್ಕೋಬೇಡಪ್ಪ, ನೀನ್ಯಾಕ ಅದನ್ನ ತಿಳ್ಕೊಂತೀನಿ, ನೀ ಸಣ್ಣ ಮಗು, ನಿನ್ನಲ್ಲಿ ಅದು ಬೇಡ, ನಿನ್ನಲ್ಲಿ ಅದು ನಿನ್ಗೂ ಬೇಡ, ನಮಗೂ ಬೇಡ, ನಿಂಗೂ ಆ ಮನಸ್ಥಿತಿ ಬೇಡ. ನಾ ಹೋಗ್ಬಾರ್ದು ಅನ್ಕೊಳ್ಳೋದು ನಿನ್ ಮನಸ್ಥಿತಿ ಒಳಗೆ ಇರೋದು ಬೇಡ, ಅದ್ ನಮ್ಗೂ ಆಗ್ಬಾರ್ದು, ನಮ್ಗೂ ಬಾರ್ಬಾರ್ದು. ಅದು ನೀ ಅವ್ರ ಜೋಡಿನ ಒಳಗ್ ಬಂದ ನೀನು ಹಾಕಪ್ಪ ಅಂತೇಳಿ ಹೇಳಿದ್ರು. ನಾ ಬೇಡ ಅಂತಂದ್ರೆ ಅವ್ರು ನಿರಾಕರಿಸ್ದಿರ. ಎಲ್ಲಿ ತಪ್ಪ ಆಗ್ತದೇನೋ ಅಂತೇಳಿ, ಮುಂದೆ ಏನಾಗುತ್ತೇನೋ ಅಂತ ಭಯ. ಏನಾದ್ರೂ ತಪ್ಪಾಗ್ಬೋದು, ಅಥವಾ ಅದರಿಂದ ಏನ್ ಇನ್ಸಿಡೆಂಟ್ ನಡಿಬಹುದೇನೋ, ಅಥವಾ ಏನ್ ನಡೀತಿರ್ಲಿಲ್ಲ ಅವಾಗ, ಏನ್ ನಡೀತಿರ್ಲಿಲ್ಲ. ಬಟ್ ನಮಗ್ ಅವಾಗ್ರೆ ಮನ್ಯಾಗ ಏನೋ ಬೈಬೋದು, ನಿನ್ಗೆ ಯಾರು ಹೋಗಂದಿದಾರಂತ ಅನ್ಬಾರ್ದು, ಅಥವಾ ಏನೋ ಒಂದು ಆಗ್ಬಾರ್ದು. ಯಾಕೆ ಸಮಸ್ಯೆಗೆ ನಾವು ಇದು ಆಗ್ಬೇಕಂತ ಹೇಳಿ ನಾನು, ಇಲ್ಲ ನಾ ಏನ್ ಪರವಾಗಿಲ್ಲ, ನೀವು ಒಪ್ಕೊಂಡ್ರೆ ನಾ ಇಲ್ಲಿ ಹೊರಗೆ ದೇವಸ್ಥಾನದ ಹೊರಗಡೆ ರೋಡ್ ಮೇಲೆ ನನ್ಗೆ ಹಾಕಕ್ಕೆ ಅವಕಾಶ ಮಾಡಿಕೊಟ್ರಿ ಅಂತ ಹೇಳಿದೆ. ಅವಾಗ ಎಸ್ ನೀ ಹಾಕ್ಬೋದು ಅಂತ ಅಂದ್ರೆ, ಅವಾಗ ಲಕ್ಷ್ಮೀ ಸರಸ್ವತಿ ದೊಡ್ಡದಾಗಿ ನನಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ರೋಡ್, ಅದು ರೋಡ್ ರಸ್ತೆ, ಜನ ಓಡಾಡೋದು, ಆ ರೋಡ್ ಮೇಲೆನೆ ಹಾಕ್ಬಿಟ್ಟಿರ. ಲಕ್ಷ್ಮೀ ಸರಸ್ವತಿ ಹಾಕಿ ನಾ ಹೋಗ್ಬಿಟ್ರಿ ಮನೆಗೆ. ಅವರು ಜಡ್ಜ್ಮೆಂಟ್ ಮಾಡಿ ಹೇಳಿದಾಗ ಬರ್ಬೇಕಲ್ರಿ. ಸಾಯಂಕಾಲ ಸಂಜೆ ಕಾರ್ಯಕ್ರಮ ಗಣಪತಿ ಕೂಡಿಸಿದ್ರು. ಗಣಪತಿ ಸಲುವಾಗಿ ಮಾಡಿದ್ರು ಅವರು. ಊರಿಂದ ಒಂದು ದೊಡ್ಡ ಗಣೇಶ, ಜೋಡಿ ಬಜಾರ್ ಅಂತಿದೆ ಅಲ್ರಿ, ಅಲ್ಲಿ ಪ್ರೋಗ್ರಾಮ್ ನೈಟ್. ಈ ಅವಾರ್ಡ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ, ಯಾರು ಗೆದ್ದಾರ ಅವರಿಗೆ ಪ್ರಶಸ್ತಿ.
ನಾವು ಹಾಕ್ಬಿಟ್ಟು ಹೋಗ್ಬಿಟ್ಟಿರಿ. ನನಗೆ ನಾವು ಹಾಕಂದ್ರು ಹಾಕಿದೆ, ನಮಸ್ಕಾರ ಮಾಡಿ ನಮ್ಮ ಮನೆಗೆ ಹೋದೆ. ಸಾಯಂಕಾಲ ಬರ್ಬೇಕು ನಾನು ರಿಸಲ್ಟ್ ನೋಡಕ್ರಲ್ಲಿ. ಒಂದು 3-4 ಗಂಟೆಗೆ ಒಂದು ಕರೆಗೆ ಸರ್ ನಾವು ನಿಂತ್ರೆ ನಾನು ಸಣ್ಣ ಬಂದ್ವಿ. ಬರೋ ಅಷ್ಟ್ರೊಳಗೆ ಅದ್ರ ಮೇಲೆ 10 ಪೈಸ 5 ಪೈಸ 4 ಭಾಳ 20 ಪೈಸ 4 ಕಮ್ಮಿ ಏನೋ ಬಹುಶಃ 4 ಕಮ್ಮಿ ಅನ್ಕೋತೀನಿ. 20 ಪೈಸ 10 ಪೈಸ 5 ಪೈಸ 4 ಯಾರೋ ಒಬ್ರು ಹಾಕಿದ್ರು. ಅದ್ರ ಮೇಲೆ ಎಲ್ಲ ದುಡ್ಡು ಹಾಕ್ಬಿಟ್ಟಿದ್ರು ಜನ ಎಲ್ಲ. ದುಡ್ಡೆಲ್ಲ ಬಿದ್ಬಿಟ್ಟಿದ್ರು, ಬೇಕಾದಷ್ಟು ದುಡ್ಡು ಬಿದ್ದಿತ್ತು. ಇಲ್ಲ, ದೇವ್ರ ಮೇಲಿನ ದುಡ್ಡು ತಗೊಳಂಗಿಲ್ಲ. ಸ್ವಾಮಿಗಳಿಗೂ ಗೊತ್ತು, ಗುಡಿಯಾಗಿರೋರಿಗೆ ಅದ್ರ ಮೇಲೆ ಕಾಸು ಹಾಕ್ಯಾರಂತ. ನಾನು ಇವನು ಕೂಡಿ ಬಂದ ತಕ್ಷಣ ಸ್ವಾಮಿಗಳು ನಿಂತಿದ್ರು. ನಾನು ನೋಡಿದ್ರೆ ಅದ್ಮೇಲೆ ದುಡ್ಡೆಲ್ಲ ಹಾಕಿದ್ರು. ಸುಮ್ಮನೆ ನಿಂತೆ. ಅವಾಗ ಸ್ವಾಮಿಗಳು ಹೇಳಿದ್ರ ಅದು ನಿಂದ ಅಂತ ಹೇಳಿದ್ರು. ಅಲ್ಲೇನು ಹಾಕ್ಯಾರಲ್ಲ ದುಡ್ಡ, ಅದ ನಿನ್ ದುಡ್ಡು ತಗೋ ಅಂತಂದ್ರೆ ಅವಾಗ ಅವನು ನಾನು ಕೂಡಿ ಅವನ್ನ ಆರಿಸ್ಕೊಂಡಾಗ ಎಷ್ಟು ಒಂದು 100 ರೂಪಾಯಿ ಅಷ್ಟೇ, ಎಷ್ಟು ಇತ್ತು 100-150 ರೂಪಾಯಿನೂ ಅಷ್ಟು ದುಡ್ಡು ಬಿದ್ದಿತ್ರಿ. ಅದು ಒಂದು ಕೈವಸ್ತ್ರ ಹಾಸಿ ಎಲ್ಲ ದುಡ್ಡುಗಳನ್ನ ಆರಿಸ್ಕೊಂಡು ಆ ಕೈವಸ್ತ್ರೊಳಗೆ ಹಾಕೊಂಡು ಒಂದು ಗಂಟು ಕಟ್ಕೊಂಡು ನಾವು ಹೊರಡ್ತೀವಿ ಅಲ್ಲಿಂದ. ಅವಾಗ ಅಲ್ಲಿ ಅವಾರ್ಡ್ ಕೊಡ್ತಾರೋ ಅವಾರ್ಡ್ ಬಂತು, ಅಲ್ಲಲ್ಲ ಗೊತ್ತಿಲ್ಲ ಅವಾರ್ಡ್ ಕೊಡ್ತಾರೋ ಬಿಡ್ತಾರೋ ಅದೇನು ಗೊತ್ತಿಲ್ಲ. ಬಟ್ ಭಾಗವಹಿಸಿದ್ವಿ, ಅಲ್ಲಿ ಬಂದಿದೀವಿ. ಆಮೇಲೆ ನಮ್ಗೆ ಒಂದಿಷ್ಟು ಜನ 1 ರೂಪಾಯಿ 10 ಪೈಸ 5 ಪೈಸ ಹಾಕ್ಕೊಟ್ಟಾರ. ಅದನ್ನ ಕಾಸು ಬಳಕೊಂಡು ಒಂದು ಕೈವಸ್ತ್ರೊಳಗೆ ಕಟ್ಟಿ ಒಂದು ಗಂಟು ಕಟ್ಕೊಂತೀವಿ. ಅದಾದ್ಮೇಲೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಅದ್ರಾಗ ನಂಗೆ ಫಸ್ಟ್ ಪ್ರೈಸ್ ಬರುತ್ತೆ. ಫಸ್ಟ್ ಬಹುಮಾನ, ಮೊದಲನೇ ಅವಾರ್ಡ್ ನಮ್ಮ ಊರೊಳಗೆ ಕೊಟ್ಟಿರ್ತಕ್ಕಂತ ಫಸ್ಟ್ ಪ್ರೈಸ್ ಇರೋದು ಊರಿಂದ. ಅದೇ ನಿಮ್ಗೆ ಸ್ಫೂರ್ತಿ? ಅದ ಸ್ಫೂರ್ತಿ. ಆಗ ನಮ್ಮ ಊರಿನ ಗೌಡ್ರು, ಎಮ್ಮಿ ಗೌಡ್ರು ಅಂತ ಹೇಳಿ ಅದಕ್ಕೆ ಗೆಸ್ಟ್ ಇರ್ತಾರ. ಅವಾಗ್ರೆ ಅವಾರ್ಡ್ ಕೊಡೋ ಟೈಮ್ಗೆ ಆಗಿನ ಟೈಮ್ಗೆ ಒಂದು ಫೈಬರ್ದು ಒಂದು ಫ್ಲಾಸ್ಕ್ ಕೊಡ್ತಾರ್ರಿ ಅವ್ರು. ಒಂದು ಚಾದ ಒಂದ್ ತಾಸ್ ಮಟ ಅದ ಆರಂಗಿಲ್ಲ ಅಂದ್ರೆ ಅದ್ರಾಗ ಇಟ್ರ ಅನ್ಕೋತೀನಿ. ಥರ್ಮಾಸ್ ಅಲ್ಲ, ಥರ್ಮಾಸ್ ತರನೇ ಅದ. ನಮ್ಮವ್ ಅದನ್ನ ಈಗೂ ಇಟ್ಟಾರ್ರಿ. ನಿಮಗೆ ಹೇಳ್ಬೇಕಂದ್ರ ನಮ್ಮವ್ ಈಗೂ ಅದನ್ನ ಕಾಯ್ಕೊಂಡು ಹಂಗೆ ಇಟ್ಕೊಂಡ. ಫ್ಲಾಸ್ಕ್ ಹಂಗೆ ಇಟ್ಕೊಂಡಾರ. ನನ್ನ ಮಗಗ ಫಸ್ಟ್ ಕೊಟ್ಟ ಅವಾರ್ಡ್ ಇದು ಅಂತೇಳಿ ನಮ್ಮ ಮೂವಿನ ಕಾಕೊಂಡು ಇಟ್ಕೊಂಡಾಳ. ಅದನ್ನ ಇಲ್ಲೂ ಹಾಕ್ತಿರೋಂಗ ಅದು ಯಾರು ವ್ಯವಸ್ಥಿತವಾಗಿ ಹೋಗ್ಬಾರ್ದು ಅಂತೇಳಿ ಅದನ್ನ ಹಂಗೆ ಇಟ್ಟಾರ. ಅದನ್ನ ಬಾಕ್ಸ್ನಾಗ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ ನನಗೆ ಅವಾರ್ಡ್. ಅದನ್ನ ಅದು ಫಸ್ಟ್ ಅವಾರ್ಡ್ ಆಗ್ತೈತಿ ನನಗಲ್ಲೇ. ಅಲ್ಲಿಂದ ರಂಗೋಲಿ ಕಾಂಪಿಟೇಷನ್ ಅಲ್ಲಿ ಇಲ್ಲೇ ಹೋಗ್ತಿರ್ತಾರೆ. ಅದು ಇದು ಕಾಂಪಿಟೇಷನ್ ಯಾರ್ಯಾರು ಜನನ ನಮ್ಗೆ ಸಪೋರ್ಟ್ ಮಾಡ್ತಿರ್ತಾರೆ. ಒಂದ್ ಕಡೆ ಈ ನಾಟಕಗಳು ನೋಡೋದು, ಒಂದು ರಂಗೋಲಿ, ಡ್ರಾಯಿಂಗ್. ಆಮೇಲೆ ಆಗನ ನನಗೆ ಕ್ಲೇ ವರ್ಕ್ ಬಂದ್ಬಿಡ್ತದ್ರಿ. ಈ ಮಣ್ಣಿನ ಮೂರ್ತಿ ಮಾಡೋದು ಆಗ್ಲೇ ಬಂದಿರ್ತದ್ರಿ. ಯಾವ ಇದರಿಂದ ಬಂದ್ಬಿಡುತ್ತ ನಿಮ್ಗೆ ಗಣೇಶನ್ ಮಾಡೋಬೇಕನ್ನೋ ಹುಚ್ಚವಾಗ ಅವಾಗನ ಅದು ಬಂದ್ಬಿಡ್ತದ್ರಿ. ಗಣಪತಿ ಮಾಡ್ಬೇಕು, ಗಣಪತಿ ಮಾಡ್ಬೇಕಂದ್ರೆ ಹೆಂಗ್ ಗಣಪತಿ ಮಾಡೋರ್ ಹತ್ರ ಹೋಗಿ ಕೂತ್ ಬಿಡೋದ್ರಿ. ಅಲ್ಲೇ ಇದ್ ಬಿಡೋದು. ಅವ್ರು ಮಾಡ್ತಿರ್ತಾರ, ನೋಡೋದು, ಮನೆಗೆ ಬಂದು ಅಲ್ಲಿದ ಒಂದಿಷ್ಟು ಮಣ್ಣು ಎತ್ಕೊಂಬಾರ್ದು ಅವ್ರ ಹತ್ರನ ನಮ್ಮ ಮನೆ ಕೂತ್ಕೊಂಡು ಮಾಡೋದು. ಹೆಂಗೋ ಒಟ್ಟು ಎಲ್ಲಿದಾರ ಹೊಲದಾಗ ಎರಿ ಮಣ್ಣು ತಗೊಂಬಂದು ಕೂತ್ಕೊಂಡ್ ಮಾಡಿ. ನಾನು ಗಣಪತಿ ಕೂಡ್ಸವ್ರು ಒಂದಿನಕ್ರಿ ಅದನ್ನ ಮಾಡಿ ಸಾಯಂಕಾಲ ಮಠ ಕೂಡ್ಸಿ ಸಂಜಿಕ್ ಅದನ್ನ ಬಾವಿಗೆ ಹೋದ್ ಹುಡುಗರು 4 ಹುಡುಗರನ್ನ ಕರ್ಕೊಂಡು ಬಾವಿಗೆ ಹೋಗೋದು ಬರೋದಿರೋದು. ಹಂಗ ಮಾಡ್ತಿದ್ದೀರ. ನನಗೆ ಎಷ್ಟು ಬರುತ್ತೋ ಅಷ್ಟು ಮಾಡೋದು ಗಣಪತಿ. ಅಷ್ಟು ಪರ್ಫೆಕ್ಟ್ ಬರ್ಲಿಲ್ಲ ಅಂದ್ರು ಆ ವಯಸ್ಸಿಗೆ ಎಷ್ಟು ಸಾಧ್ಯ ಐತೋ ಅಷ್ಟು ಮಾಡ್ತಿದ್ದೀರ. ಆಗ ನಮ್ಮ ಅಜ್ಜಿ ನಮ್ಗ ನಮ್ಮ ಅವನ್ ತವ್ರ ಮನೆ ಚಿಕ್ಕೋಡಿ ಒಳ್ಳೆ ಆರ್ಟಿಸ್ಟ್ ರೀ. ಗಣಪತಿ ಕಲಾವಿದ್ರೆಲ್ಲ ಬೆಸ್ಟ್ ವರ್ಕರ್ ಅಲ್ಲಿ. ಅಲ್ಲಿ ಹೋದ್ರೆ ನಮ್ಮ ಅಜ್ಜಿ ಏನ್ ಮಾಡೋದ್ರಿ, ನಮ್ಮ ಅಜ್ಜಿ ಸ್ವಲ್ಪ ನಮಗ್ ಸಪೋರ್ಟ್ ಆಗ್ತದ್ರಿ. ಆರ್ಥಿಕತೆಯ ನೆರವಿಗೆ ನಮ್ಮ ಅಜ್ಜಿನೇ ಹೆಚ್ಚು ಬರ್ತಾಳ್ರಿ. ನಮಗ್ ಬೇರೆಯವ್ರಿಗಿಂತ ನಮ್ಮ ಒಂದ್ ತಾಯಿನ ನಮಗ್ ಹೆಚ್ಚು ಈ ಆರ್ಥಿಕತೆಯ ಸಹಕಾರವನ್ನು ಬಹಳ ಕೊಡ್ತಾಳ್ರಿ ಆಕಿ ನಮಗೆ. ಏನು ಮನೆಯನ್ನು ನಡೆಸುವಂತ ಸಾಮಗ್ರಿ ಆಗಿರ್ಬೋದು, ಅಥವಾ ಮೊಮ್ಮಕ್ಕಳಿಗೆ ಏನ್ ಬೇಕೆಲ್ಲ ಬಟ್ಟೆ ಹಿಡ್ಕೊಂಡೆಲ್ಲ ಕೊಡಿಸೋದು ಎಲ್ಲ ಮಾಡ್ತಾಳ್ರಿ. ಆಮೇಲೆ ಹೆಚ್ಚು ಕಮ್ಮಿ ಆದ್ರೆ ನಮ್ಮನ್ನು ಒಯ್ದು ಒಂದಿಷ್ಟು ದಿನ ಅಕ್ಕಿ ಹತ್ರ ಇಟ್ಟು ಸಾಕೊಂತಾಳ್ರಿ. ಇವರಿಗೆ ತೊಂದರೆ ಆಗ್ತದೇನೋ ಅಂತ 1 ತಿಂಗಳು ಒಯ್ಯೋದು, 2 ತಿಂಗಳು ರಜೆ ಇದ್ದಾಗ ಅಲ್ಲೇನ ಅಜ್ಜಿ ಮನಿನ ನಮಗ ಫಿಕ್ಸ್. ಮತ್ತ ಆಕಿ ವ್ಯಾಪಾರಸ್ತಿದ್ರಿ. ಆಕಿ ತರಕಾರಿ ವ್ಯಾಪಾರ, ದೊಡ್ಡ ವ್ಯಾಪಾರ, ಏನೆಲ್ಲ ಇರೋದ್ರಿ ಬೇಕಾದಷ್ಟು. ಆಮೇಲೆ ಏನ್ ಕಂಡದ್ದ ತಿನ್ನಿಸ್ತಿತ್ರಿ ಅದ್ ನಮಗ. ಅವ್ರ ಊರಾಗ ಅವ್ರಿಗೆ ಕೊಡ್ಸಕ್ ಆಗೋತಿಲ್ಲೇನೋ, ನನ್ನ ಮೊಮ್ಮಕ್ಕಳು ತಿನ್ಲಿ ಅಂತ.
ಮಾವಿನ ಹಣ್ಣಿನ ಸೀಸನ್ ಇರ್ತೈತ್ರ ಆ ಟೈಮ್ನಾಗ ಏಪ್ರಿಲ್ ಮೇ ಅದೇ ಆ ಬುಟ್ಟಿನ ತಂದು ನಮ್ಮ ಮುಂದೆ ಇಟ್ಬಿಡುದ್ರಿ. ಬೇಕಾದಷ್ಟು ಎಷ್ಟನ್ನಾರು ತಿನ್ರಿ, ಉಳಿದ ಮೇಲೆ ಮಾರ್ತೇನಿ. ಮಾಡ್ತೀನಿ. ನೀವು ತಿಂದು ಖಾಲಿ ಮಾಡ್ರಿ, ಉಳಿತಂದ್ರ ಮಾರ್ತೇನೆ, ಇಲ್ಲ ಅಂದ್ರ ನೀವ ತಿಂದದ ಎಸ್ ಅಂತ ಹೇಳಿ. ಅಷ್ಟ್ರ ಮಟ್ಟಿಗೆ ನಮ್ನ ತಿನ್ಸಿ ಉಣ್ಸಿ ಸಾಕಿದ್ದ ಸಮೃದ್ಧ ಬಾಲ್ಯ ಕೊಡೋಣ ಅಂತ ಅಜ್ಜಿ. ನಮ್ಮ ಅಜ್ಜಿನ ಅಕ್ಕಿ ಜೊತೆಗೆ ಸ್ವಲ್ಪ ವ್ಯಾಪಾರ ಮಾಡೇವ್ರಿ ನಾವು. ತರಕಾರಿ ವ್ಯಾಪಾರ ಎಲ್ಲ ಮಾಡ್ತಿದ್ರಿ. ಸೂಟಿಗೆ ಹೋದ್ರ ಅಕ್ಕಿ ಜೊತೆಗೆ ಹೋಗೋರು. ನಮ್ಮ ಅಜ್ಜಿ ತವ್ರ ಮನಿ ಬೆನ್ನಳ್ಳಿ ಅಂತೇಳಿ ಹಳ್ಳಿ, ಬೆನ್ನಳ್ಳಿ ಕರೋಸಿ ಈ ಕಡೆ ಎಲ್ಲ ಬೊಮ್ಲಾರ್ ಬೆನ್ನಳ್ಳಿ ಅಂತ ಹೇಳ್ರಿ. ಅಲ್ಲಿಗೆ ಅಕ್ಕಿ ಜೊತೆ ಹಾಕಿ ವೀಕ್ಲಿ ಒನ್ಸ್ ಸಂತೆ ಆದ ಮರ್ದಿನ ತರಕಾರಿ ತಗೊಂಡು ತನ್ನ ತವ್ರ ಮನಿಗೆ ಹೋಗ್ತಿತ್ತು ವ್ಯಾಪಾರ ಮಾಡಕ್ ಅಲ್ಲಿಗೆ ರೀ. ಆಗ ಮೊಮ್ಮಕ್ಕಳನ್ನ ಕರ್ಕೊಂಡು ಹೋಗಕ್ರಿ, ಜೊತೆಗೆ ಹೋಗಿದ್ವಿ ವ್ಯಾಪಾರ ಮಾಡಕ್ ಅಕ್ಕಿ ಜೊತೆಗೆ. ಆಗ ಹೆಂಗಂದ್ರೆ ಆಗಿಂದ ಹಳ್ಳಿ ಒಳಗ ದುಡ್ಡು ಇರ್ಲಿಲ್ಲ, ಅವರು ಇದನ್ನ ಹಾಕ್ತಿದ್ರು, ಹೊಲದೊಳಗ್ ಬೆಳೆದಿರೋ ವಸ್ತು ಕೊಟ್ಟು ತಗೋತಿದ್ರು. ಹಾ ಇತ್ರಿ, ದುಡ್ಡನ್ನ ನೋಡ್ತಿರ್ಲಿಲ್ರಿ ನಾವ್ ಅಕ್ಕಿ ಜೊತೆಗೆ ಹೋದಾಗ. ಅವಳದೊಂದು ಬುಟ್ಟಿ ಇತ್ತು, ಗುಳುಬುಟ್ಟಿ ಅಂತೇಳಿ, ಈಗ ಹಳ್ಳಿ ಕಡೆ ಗುಳುಬುಟ್ಟಿ ಅಂತಾರೆ. ಆ ಗುಳುಬುಟ್ಟಿ ತುಂಬಾ ಜೋಳ ಕೊಟ್ರೆ ಈಕಿ ಅದಕ್ಕೆ ತಕ್ಕನಷ್ಟು ತರಕಾರಿ ಕೊಡ್ತಿದ್ರು ಅಷ್ಟ. ಮತ್ತೇನಿಲ್ಲ, ದುಡ್ಡಿಲ್ಲ ಏನಿಲ್ಲ, ಒಟ್ಟ ಇಲ್ಲ. ಆ ಊರಾಗಂತೂ ಇಲ್ವೇ ಇಲ್ಲ ಬಿಡ್ರಿ. ಅಕ್ಕಿ ಹೊತ್ಕೊಂಡ್ ನಾವ್ ಜೋಳ ಅವ್ ಏನೇನ್ ಕೊಟ್ಟಿರ್ತಿದ್ರು, ಜೋಳ, ಗೋಧಿ, ಸಜ್ಜಿ, ಅಕ್ಕಿ ಆ ಕಡೆಗೆ ಇರ್ತಿರಲ್ರಿ, ಸಜ್ಜಿ, ಶೇಂಗಾ, ಮೆಣಸಿನಕಾಯಿ ಇವೆಲ್ಲ ಕೊಡ್ತಿದ್ರಿ ಅವ್ರು. ಅವನ್ನ ಹೊತ್ಕೊಂಬರೋರು ನಾವು. ಸಾಯಂಕಾಲ ತರಕಾರಿ ಮುಗಿಸಿ ಆ ಪದಾರ್ಥಗಳು ಹೊತ್ಕೊಂಡು ಬರ್ತಿದ್ವಿ ಆ ಊರಿಂದರೆ. ಆ ಊರಿಗೆ ಒಂದ ಟೈಮ್ ಬಸ್ ಹೋಗಿತ್ತು. ಬೆಳಗ್ಗೆ ಹೋತಂದ್ರೆ ಸಂಜೆಗೆ ಬರ್ತಿತ್ತು, ಒಮ್ಮೆ 5 ಗಂಟೆಗೆ. ಅಷ್ಟೊತ್ತಿಗೆ ಇಕ್ಕಿ ವ್ಯಾಪಾರ ಮುಗಿಸಿ ಆ ಬಸ್ಸಿಗೆ ಕಾಯ್ಕೊಂಡು ಕುಂಡಿರ್ತಿದ್ವಿ, ಬಾವಿ ಕಟ್ಟಿಗೆ ಕುಂತು ಬಸ್ ಬರೋಣ ಹತ್ತಿ ಬರೋರು. ಅದು ಅಕ್ಕಿ ಜೊತೆಗೆ ಅದೊಂದಿಷ್ಟು ಒಂದು ಎಂಜಾಯ್ಮೆಂಟ್. ಟೆಕ್ನಿಕ್ ಕಲ್ಕೊಂಡ್ರೆ ಅಕ್ಕಿ ಜೊತೆಗೆ ಆ ಒಂದು ಹೆಚ್ಚು ಅಕ್ಕಿ ಜೊತೆಗೆ ನಮ್ಗೆ ಒಡನಾಟ. ಎಷ್ಟನೇ ಕ್ಲಾಸ್ ಇರ್ಬೋದು ಅವಾಗಲ್ಲ, 4ನೇ ಕ್ಲಾಸ್ ಇದ್ದಾಗನ, ಫಸ್ಟ್ 2ನೇ ಕ್ಲಾಸ್ 1ನೇ ಕ್ಲಾಸ್ ಮಕ್ಳಿರುವಾಗಲ ತಗೊಂಡು ಹೋಗ್ತಿದ್ದಲ್ರಿ ಅಕ್ಕಿ. ಇವ್ರಿಗೆ ಒಂದ್ ಸ್ವಲ್ಪ ಏನಾರ ನಮ್ಮ ಅಮ್ಮನ್ ಬಾಳ್ ಕಾಡ್ತಾನಂತನೂ ಒಯ್ದಿಟ್ಕೊಂಡಿರ್ತಲ್ರಿ ಅಕ್ಕಿ. ನಾವ್ ಒಯ್ತೇನೆ ಅವನಂತೇಳಿ ಹಿಂಗ ಮೊಮ್ಮಕ್ಕಳನ್ನ ಬಾಳ ಮುದ್ದು ಮಾಡ್ತಿದ್ರಿ. ಅದು ಆಕಿಗೆ 4 ಮಂದಿ ಹೆಣ್ಮಕ್ಳು, 4 ಮಂದಿ ಹೆಣ್ಮಕ್ಳು ಮೊಮ್ಮಕ್ಕಳನ್ನೆಲ್ಲ ಸಾಕಿರೋದ್ರ ಅಕ್ಕಿ. ಕರ್ಕೊಂಡೋಗಿ ನಿಮ್ಗೆ ಏನು ತೊಂದರೆ ಆಗ್ಬಾರ್ದು, ನಾನ್ ನನ್ನ ಮೊಮ್ಮಕ್ಕಳನ್ನ ಜೋಪಾನ ಮಾಡ್ತೀನಿ. ಇಡೀ ಜೀವನ ನಮ್ಮ ಮೊಮ್ಮಕ್ಕಳಿಗೆ ಮಾಡಿ ಹೋದಳ್ರಿ. ಇರೋ ಮಗನಿಗೆ ಸಲುವಾಗಿ ಏನು ಆಸ್ತಿ ಅಂತ ಮಾಡ್ಲಿಲ್ಲ ಅಕ್ಕಿ. ವ್ಯಾಪಾರ ಮಾಡಿ ಮೊಮ್ಮಕ್ಕಳನ್ನ ಸಾಕಿ ತನ್ನ ಜೀವನ ಮುಗಿಸ್ಕೊಂಡ್ರು ಅಂತ ಒಂದು ಅಜ್ಜಿರನ. ಆ ಸಂದರ್ಭದಲ್ಲಿ ಆ ಊರಾಗ ಗಣಪತಿ ಮಾಡ್ತಿದ್ರಲ್ರಿ, ಅವ್ರ ಹತ್ತಕ್ಕೆ ಹೋಗಿ ಹೇಳಿ ಕೂಡಿಸ್ತಿದ್ರು. ನನ್ನ ಮೊಮ್ಮಗನ್ಗೆ ಏನನ್ ಬೇಡ್ರಪ್ಪ, ಆ ಸ್ವಲ್ಪ ನೋಡ್ಕೊತಾನವ, ಅದ ಹುಡುಗ ಒಂಚೂರು ಅದಕ್ಕೆ ಹುಚ್ಚಿ ಏನೋ ನೋಡದ, ಸ್ವಲ್ಪ ಕುಂತಿರ್ತಾನವೆಲ್ಲ ಅಂತ ಹೇಳಿ ಕುಣಿಸಿ ಬರ್ತಿಳ್ರಿ ಅವ್ರ ಮನ್ಯಾಗ. ನಿಮ್ಗೊಂದು ವಿಶೇಷ ಇದು, ಅಜ್ಜಿ ಹೇಳ್ಯಾರ ಅಂತ ಹೇಳಿ. ನಂಗೇನ್ ಭಯ ಇರ್ತಿಲ್ಲ, ನಮ್ಮ ಮಾಯ ಹೇಳುವಾಗ ನಾ ಕುಂತು ನೋಡ್ತಾನ ಅಂತ ಹೇಳಿ ಆ ಖುಷಿ ಅವ್ರಿಗೂ. ಆ ಒಂದು ಆಯ್ ಹೇಳೋಗಿ ಕುಂದ್ರಲ್ ಬಿಡ ಅಂತ ಹೇಳೋಣ ಅವ್ರಿಗೆ. ಕುತ್ಕೊಂಡು ನೋಡಿ ಅದು ನನಗೆ ಹಂಗ ಆಟೋಮೆಟಿಕ್ ಕರಗತ್ತ ಮಾಡ್ಕೊಂಡು, ಆಮೇಲೆ ಅವ್ರು ಏನು ಉಪಯೋಗ ಮಾಡ್ತಾರೋ, ಯಾವ ಮಣ್ಣು ಉಪಯೋಗ ಮಾಡ್ತಾರೋ, ಆಮೇಲೆ ಆ ಮಣ್ಣು ಹದ ಮಾಡ್ಕೊಳ್ದೆ ಹೆಂಗ ಅವರೆಲ್ಲ ಮಾಡ್ತಿದ್ರಲ್ಲ, ಅದನ್ನೆಲ್ಲ ನೋಡ್ಕೊಂಡು ಗಣಪತಿ ಅದ ಒಂದಿಷ್ಟು ಮಾಡಕ್ ಸ್ಟಾರ್ಟ್ ಮಾಡಿದೆ. ನಾನು ಮಾರಾಟಕ್ಕೇನು ಮಾಡ್ಲಿಲ್ಲ ಅವಾಗ. ಕಾರುಣ್ಣಿಮೆ ಬಂದ ತಕ್ಷಣ ಎತ್ತುಗಳು ಮಾಡಿದೆ, ಬಸವಣ್ಣ ಬಡತನೂ ಇತ್ತು, ಮತ್ತು ಅದೊಂದು ಮಾಡ್ಬೇಕು ಅನ್ನೋದು ಇತ್ತು. ಅವಾಗ ಸಾಯಂಕಾಲದವರೆಗೆ ದೀಪ 10ವರೆಗೆ ನಮ್ಮ ಮನೆಗೆ ಬಂದು ಬಸವಣ್ಣ ತಗೊಳ್ಳೋರು ಮಂದಿರಿ. ಬಸವಣ್ಣ ಪ್ಲಾಟಿಂಗ್ ಅಲ್ಲೇ ಕುಂತ್ ಮಾಡ್ತಿರ್ತೀರಿ, ಕೆಸರು ತಗೊಂಡ್ ಬಂದು ಮಾಡೋದು. ಹಾಗೆ ಬಾಳಾರ ₹1 ಒಂದು ಜೊತೆ ಏನೋ ಕೊಡ್ತಿದ್ರು, ಅಷ್ಟೇ ಎಂಟನೇ ₹1 ಒಂದು ಬಸವಣ್ಣ ಬಾಳ್ ಮಾಡವ್ರಿ. ಕುತ್ಕೊಂಡು ಅಲ್ಲೇ ಮಾಡ್ತಿದ್ವಿ, ಅಲ್ಲೇ ಬಂದ್ವಿ ಅವರು ಮಾಡಿ ಇಟ್ಟವನು ದುಡ್ಡು ಕಾಸು ಬರೋದು. ನಮ್ಮ ಏನ ಮನೆಗೆ ಏನಾರ ಮಾಡ್ಕೋತೀವಿ. ಅವಾಗಿಂದ ಒಂದ್ ಸ್ವಲ್ಪ ಮನೆಗೆ ಕೊಡೋದು, ಜವಾಬ್ದಾರಿ ದುಡಿಬೇಕು, ಏನಾರ ಮಾಡ್ಬೇಕನ್ನೋ ಒಂದಿಷ್ಟು. ಆಮೇಲೆ ಸಾಲಿ ಸೂಟಿ ಬಂದರೆ ಕೆಲವೊಂದ್ಸಲ ನಮ್ಮ ಅವುಗಳೆಲ್ಲ ಗೌಂಡಿ ಕೆಲಸ ಮಾಡ್ತಿದ್ರಿ. ಗೌಂಡಿ ಕೆಲಸ ಮಾಡ್ತಿದ್ರು, ಗಿಲಾವ್ ಮಾಡ್ತಿದ್ರಿ. ಅವ್ರ ಕೈ ಕೆಳಗೂ ಹೋಗಿದ್ದೀನಿ, ಹೆಲ್ಪಿಂಗ್ ಕೆಲಸ ಮಾಡಿದೀನಿ, ಸೆಂಟ್ರಿಂಗ್ ಕೆಲಸ ಮಾಡಿದೀನಿ. ಇವೆಲ್ಲ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಕೆಲಸಗಳನ್ನ ಅಲ್ಲಿ ಮಾಡ್ಕೊಂಡು 7th ಹಂಗೂ ಹಿಂಗೂ ಹೆಂಗೋ 7ನೇ ಕ್ಲಾಸ್ ಅಲ್ಲಿ ಮುಗೀತು. ಕಷ್ಟನೋ ಸುಖನೋ ಜೊತೆಗೂಡಿಸಿ ಅಲ್ಲಿ ಮುಗಿಸ್ತೀವಿ. ಅಷ್ಟೊತ್ತಾಗ್ಲೇ ನಮ್ಮ ಅಕ್ಕನ ಮದುವೆ ಮಾಡಿಬಿಟ್ಟಿದ್ರಿ ಸಣ್ಣ ವಯಸ್ಸಿನಾಗ. ಆಗ ಹಂಗೆ ಇತ್ರ ಅವ್ರ ಪದ್ಧತಿ. ಆಕೆ ಒಂದು 9ನೇ ಕ್ಲಾಸ್ ಮುಗಿಸೋದಕ್ಕೆ 10ಕ್ಕೆ ಬರ್ತಾಳಂದ್ರೆ ಆಕಿನ ಮದುವೆ ಮಾಡಿ ಕಳಿಸ್ಬಿಟ್ರು. ಇನ್ನ
ಇವ್ರ ಪರಿಸ್ಥಿತಿ ಆಗ ನಮ್ಮಪ್ಪ ಏನ್ ಮಾಡ್ಬಿಟ್ರೆ ಟ್ಯಾಕ್ಸಿ ಡ್ರೈವಿಂಗ್ ಕೆಲಸ ಬಿಟ್ಟು ಮುನ್ಸಿಪಾಲ್ಟಿ ನೌಕರಿಗೆ ಹೋದ್ರು, ಪೌರ ಕಾರ್ಮಿಕ. ಹಾಗೆ ಏನಾಗ್ಬಿಟ್ಟಿತ್ತು ಅಂದ್ರೆ ರೀ, ಇಷ್ಟು ವರ್ಷ ನೀವು ದುಡಿದ್ರೆ ನಿಮಗ್ ನೌಕರಿ ಅಂತ, ಪಗಾರ ಇಲ್ಲ, ಏನ್ ಕೊಡಂಗಿಲ್ಲ ಪಗಾರ, ನೀವು ಸೇವೆ ಮಾಡಿದ್ರಿ ಅಂದ್ರೆ ನಿಮ್ಗೆ ನೌಕರಿ ಅಂತ ಹೇಳಿ ಕೆಲಸ ನೋಡಿ ಆಮೇಲೆ ಮಾಡ್ಕೋತೀವಿ. ಹಂಗಾಗಿ ಅವ್ನ್ ವಿತೌಟ್ ಪಗಾರ ನಮ್ಮಪ್ಪ ಅಲ್ಲಿ ಹೊಂಟು ಬಿಟ್ರ, ಅವ್ ಮನಿ ನಡ್ಸೋದು ಕಷ್ಟ ಆಗ್ಬಿಡ್ರಿ. ಮನಿ ನಡ್ಸೋದು ಕಷ್ಟ ಆಯ್ತು. ಅವಾಗ ನಮ್ಮವ್ ಬಟ್ಟೆ ಹೊಲದ ಅರಿವಿ ಹೊಲದ ಸಾಕಾಕ್ ಶುರು ಮಾಡಿದ್ರಾಗ, ಅಕ್ಕಿ ಜಂಪರ ಅವ ಇವ ಎಲ್ಲ ಹೊಲದ ಬಂದ ರೊಕ್ಕದೊಳಗ ನಮ್ಮನ್ನ ಸಾಕೋ ಕೆಲಸ ಮಾಡಿ ವ್ಯಾಪಾರದ್ದು ಒಂದ್ ಸ್ವಲ್ಪ ಗೊತ್ತಿತ್ತಲ್ರಿ, ತರಕಾರಿ ವ್ಯಾಪಾರ. ನಮ್ಮ ಅಜ್ಜಿ ಒಂದಿಟ್ಟು ಏನಾರು ಕರೆಸಿದ್ರೆ ಅದನ್ನೊಂದಿಷ್ಟು ವ್ಯಾಪಾರ ಗಿಪಾರ ಮಾಡ್ಕೊಂಡು ಹಂಗ ಕಾಲ ಕಳೆಯಕತ್ರ. ಅವಾಗ 10 ವರ್ಷ ನೌಕರಿ ಮಾಡ ವಿತೌಟ್ ಪಗಾರ ರೊಕ್ಕ ಕೊಡ್ಲಾರ್ದ ದುಡಿದ್ರಿ ಅವ್ ನಮ್ಮಪ್ಪ 10 ವರ್ಷ. ಇದು ₹1 ಇಲ್ದ ಸೇವೆ ಮಾಡ್ಯಾರ್ರಿ. ಸರ್ಕಾರದ ಯಾರು ಮಾಡ್ತಾರೆ ಈ ಕಾಲದಾಗ? ಅವ್ರು ಮಾಡಿದ್ರಿ. ಅವಾಗ ಸರ್ಕಾರ ಏನ್ ಕೃತಜ್ಞತೆ ಅವ್ರಿಗೆ ಕೊಡ್ಲಿಲ್ಲ. ಅವಾಗ ನೌಕರಿ ಏನೋ 10 ವರ್ಷದ ನಂತರ ಸಿಕ್ತು ಬಿಡ್ರಿ. ಅದನ್ನ ಕಾಲೇಜಿಗೆ ಹೋಗುವಾಗ ನೌಕರಿ ಬಂತ್ರಿ ಅವ್ರಿಗೆ. ಅಲ್ಲಿವರೆಗೆ ಹಂಗ ದುಡಿದ್ರು, ಫ್ರೀ ಆಗಿ ದುಡಿದ್ರು, ಏನು ರೊಕ್ಕ ಇಲ್ದ ದುಡಿದ್ರು. ಆ ತರ ಸಿಚುವೇಶನ್ದಾಗ ಏನಾಗ್ಬಿಡಿದ್ರಿ, 7ನೇ ಕ್ಲಾಸ್ ಮುಗಿತಿದ್ದಂಗ ಇವ್ರದ್ದು ಕಷ್ಟ ನಮಗ್ ಗೊತ್ತಾಗ್ತಿದ್ರು. ಆಗ ಒಂದಿಷ್ಟು ಜನ ಅವ್ರಿಗೆ ಹೇಳೋದು ಕೇಳ್ತಿದ್ರು. ಏನ್ ಹೇಳ್ತಿದ್ರು ಅಂದ್ರೆ, ಹುಡುಗರು ಕೈಗೆ ಬಂದಾರು, ನೀವ್ ಯಾಕೆ ಇಷ್ಟು ಕಷ್ಟ ಪಡ್ತೀರಿ, ದುಡ್ಯಾಕ ಹಚ್ಚಿ ಬಿಡ್ರಿ ಅವ್ರನ್ನ. 2 ಹುಡುಗರದಾರ ಗಂಡ್ ಮಕ್ಕಳ ಬಿಡಿಸಿ ಬಿಟ್ಟು ಸಾಲಿ ಏನ್ ಮಾಡ್ತೀವ, ಏನ್ ಮಾಡವ್ರದಾರ, ಯಾರಿಗೆ ನೌಕರಿ ಬರುತ್ತೆ, ಏನಾಗುದೈತಿ. ಆ ಹುಡುಗರನ್ನ ಬಿಡಿಸಿ ನೀ ಕೆಲ್ಸಕ್ಕೆ ಕಳಿಸ್ರಿ, ನಿಮ್ಮ ಮನಿ ಸಾಕ್ತತಿ. ಇದನ್ನ ಶುರು ಮಾಡಿಬಿಟ್ರಿ. ಆದ್ರೆ ಅವು ಎಲ್ಲ ನಮ್ಮ ಕಿವಿಗೆ ಬೀಳ್ದಾಗ ನಮ್ಗೇನ್ ಅನಿಸ್ಬಿಡ್ತೀರಿ, ಇನ್ನೆಲ್ಲಿ ನಮ್ಮನ್ನ ಸಾಲಿ ಬಿಡಿಸ್ತಾರೆ ಇವ್ರ. ಈ ಮಂದಿ ಮಾತು ಕೇಳಿ 100% ಇವ್ರು ನಮ್ಮನ್ನ ಸಾಲಿ ಬಿಡಿಸೋದು ಪಕ್ಕ ಅಂತ ಹೇಳಿ ಅನಿಸ್ಬಿಡ್ತಾರೆ. ಕಮ್ಮಿ, ಪೀಡಿ ಅನ್ನೋರ ಜಾಸ್ತಿ ಆಗ. ಹಂಗಾಗಿ ನನಗೇನ್ ಅನಿಸ್ತಾರೆ, ಎಲ್ಲಿ ನಮ್ಮ ಓದಿಗೆ ಹೊಡ್ತಾ ಇಲ್ಲಿ ಬ್ರೇಕ್ ಬೀಳ್ತತಿ ಅಂತೇಳಿ ಭಯ ಆಗಿ ನಾ ರಂಗೋಲಿ ಹಾಕೊಂತ ಏನ್ ಮನಿ ಹೋಗ್ತೀನಲ್ರಿ, ಅಲ್ಲಿ ಒಬ್ಬರ ಮನಿಯೊಳಗ ಅವ್ರ ಮಕ್ಕಳನ್ನ ಹುಬ್ಬಳ್ಳಿ ಹಾಸ್ಟೆಲ್ನಾಗ ಇಟ್ಟಿದ್ರು. ಗಜಪ್ಪ ಅಂತೇಳಿ, ಈಗಿಲ್ಲ, ಅವ್ರು ತೀರ್ಕೊಂಡ್ರವ್ರು, ಗಂಡ ಇಲ್ಲ, ಗಜಪ್ಪ ಅಂತೇಳಿ ಜಾಡ್ರ ಪಕ್ಕಿರವ್ರು. ಅವ್ರ ಮನಿಯೊಳಗೆ ಒಂದಿಷ್ಟು ಆಟ ಆಡ್ತಿದ್ವಿ, ಅಲ್ಲೇ ಇರ್ತಿದ್ವಿ ನಾವು. ಅವ್ರ 2 ಮಕ್ಕಳು ಹಾಸ್ಟೆಲ್ನಾಗಿದ್ದು, ಅವ್ರ ಅಕ್ಕನ ಮಕ್ಕಳನ್ನು ಹಾಸ್ಟೆಲ್ನಾಗ ಇಟ್ಟಿದ್ರು. ಆಮೇಲೆ ಯಾರ್ಯಾರು ಒಂದು 3-4 ಹುಡುಗರನ್ನ ಅವರೇ ಇಟ್ಟು ಬಂದಿದ್ರು. ಅದ್ ನಮಗ್ ಗೊತ್ತಿತ್ತು. ನಾ ಅವ್ರನ್ನ ಒಂದ್ ಮಾತು ಹಂಗೆ ಕೇಳಿದೆ, ಗಜಪ್ಪ ಅಂಕಲ್ ಮತ್ ನಿಮ್ಮ ಮಕ್ಕಳು ವಿದ್ಯೆ ಮತ್ತ ಚನ್ನಗಿರಿ ಎಲ್ಲ ಹಾಸ್ಟೆಲ್ಗೆ ಇಟ್ಟಾರಲ್ಲ, ಅಲ್ಲಿ ನಮ್ಮನೂ ಕಳಿಸ್ರಿ ಅಂತೇಳಿ ಅವ್ರಿಗೆ ಅಂದ್ರಿ. ಅವಾಗ ಹಂಗಾರ ನೀವು ಹೋಗ್ಕರಂದ್ರೆ ಏನಿಲ್ಲ ತಮ್ಮ, ಒಂದು ಪತ್ರ ಹಾಕಿದ್ರೆ ಸಾಕು, ನಿಮ್ಮನ್ನ ಕರ್ಸ್ಕೊಂಡ್ಬಿಡ್ತಾರ ಅವ್ರು ಅಂತ ಹೇಳಿದ್ರು. ನಾವು ಬರ್ತೀವಿ ಅಂತೇಳಿ ಒಂದು ಪತ್ರ ಹಾಕ್ರಿ, ಅವ್ರು ನಿಮ್ಮನ್ನ ಕರ್ಸ್ಕೊತಾರೆ. ಏನ್ ರೊಕ್ಕ ಇಲ್ಲ, ಏನಿಲ್ರಿ, ಫ್ರೀ ಹಾಸ್ಟೆಲ್ ಅದು. ಹೋಗೋದಷ್ಟ ಅಲ್ಲಿಗೆ. ಊಟನೂ ಅವರ ಕೊಡ್ತಿದ್ರು, ಬುಕ್ ಪೆನ್ನು ಅವರ ಕೊಡ್ತಿದ್ರು, ಸಾಲಿನೂ ಅವರ ಕಲಿಸ್ತಿದ್ರು, ವಸ್ತಿನೂ ಅದೇ. ಆ ತರ ಸಾಲಿ ಇದೆ ಅದು. ಅದ್ರ ಬಗ್ಗೆ ಶ್ರೀ ಗುರು ಗೋರಕ್ಷನಾಥ ಪ್ರೌಢಶಾಲೆ ಅಂತ ಹೇಳಿದೆ. ಗೋರಕ್ಷನಾಥ ಪ್ರೌಢಶಾಲೆ ಅಂತ ಹೇಳಿದ್ದಾರೆ, ಪ್ರಾಥಮಿಕ ಹುಬ್ಳಿ. ಅವತ್ತಿನಿಂದ ಐತ್ರಿ ಅದು ಫ್ರೀ ಸಿಸ್ಟಮ್. ನೋಡ್ರಿ, ಅವತ್ತು ಅದು ಅವ್ರು ಪುಣ್ಯಾತ್ಮರು ಅವರು. ಆಕ್ಚುಲಿ ಶಿಕ್ಷಣ ಮತ್ತು ಅನ್ನ ಕೊಡೋ ದೇವರು ಇರ್ಬೋದು ಅನ್ಕೋತೀನಿ. ಅದು ಬೆಳಗ್ಗೆ ಎಂತಿಂತದೆಲ್ಲ ಹೇಳ್ತಾರ್ರಿ ಚಾನಲ್ನವ್ರು, ಎಲ್ಲೆಲ್ಲೋ ಹೇಳ್ತಾರೆ. ಅಷ್ಟು ಮಾಡ್ಯಾರು, ಇಷ್ಟು ಕೊಟ್ಟಾರು, ಆ ಅನಾಥ ಮಕ್ಕಳು ಮಾಡಿದ್ರು, ಏನೇನ್ ಹೇಳ್ತಾರ್ರಿ. ಇಲ್ಲಿ ಅದೆಲ್ಲ ಏನಿಲ್ಲ, ಪ್ರಚಾರ ಇಲ್ಲದೇನೆ. ಅವ್ರ ಇಂಡಸ್ಟ್ರಿಯಲ್ ಎಲ್ಲ ಇತ್ತು, ಅವ್ರದ್ದು ಸ್ಟೀಲ್ ಫ್ಯಾಕ್ಟ್ರಿ ಎಲ್ಲ ಇದೆ ಅವ್ರದ್ದು, ಏನಾರ ಇರ್ಲಿ. ಬಟ್ ಅದು ಇದೆ ಅವರಲ್ಲಿ ಆ ಒಂದು ಪರಂಪರೆ. ಎಷ್ಟು ಜನ ಮಕ್ಕಳಂದ್ರೆ ನಿಮಗೆ 600 ಜನ ಹುಡುಗರಿಗೆ ವಿದ್ಯಾಭ್ಯಾಸ ಮಾಡಿಸ್ತಿದ್ರು ಒಂದೇ ಸ್ಕೂಲ್ ಇನ್ಸ್ಟಿಟ್ಯೂಟ್. 600 ಮಕ್ಕಳು ಇರ್ತಿದ್ರು. 600 ಜನಕ್ಕೂ ವಸತಿ, ಊಟ, ಬುಕ್ಕು, ಪೆನ್ಸಿಲ್, ಪೆನ್ ಎಲ್ಲ ಇಷ್ಟೆಲ್ಲ ಕೊಟ್ಟು ಸಾಲಿರೋದು. ಕಲಿಯೋರು ಹೋಗ್ಬೇಕು. ಆಗಂಗಿಲ್ಲ, ನಮ್ಮ ಮಕ್ಕಳಿಗೆ ಓದ್ಸಕ್ ನಮಗ ಶಕ್ತಿ ಇಲ್ಲ ಅನ್ನೋರು ಅಲ್ಲಿ ತಂದ್ಬಿಡ್ರಿ ಅಂತೇಳಿ ಅವ್ರೊಂದು ಸ್ಕೂಲ್ ಮಾಡಿದ್ರು. ಅದು ಒಂದು ಪತ್ರ ಹಾಕಿದ್ರೆ ರಿಪೀಟ್ ಅವ್ರು ಕಳಿಸ್ರಿ ಅಂತ ಬರೀತಿದ್ರು. ನಮ್ಮನ್ಯಾಗ ಏನ್ ಹೇಳಲಿಲ್ರಿ. ನಾವು ಅಲ್ಲಿ ಹೋಗ್ತೀವಂತ ಇವ್ರಿಗೆ ಹೇಳಿದ್ರ ಬಿಡಿಸ್ಬಿಡ್ತಾರಲ್ಲ, ಬ್ಯಾಡ ಅಂತ ಬಿಡ್ತಾರ್ರಿ. ಆಮೇಲೆ ಹೇಳಾದ ಗಜಾಪ ಅವ್ರಿಗೆ ಹೇಳಿ ಒಂದ್ ಪತ್ರ ಹಾಕ್ಸಿಬಿಟ್ಟಿವಿ. ನಾವು ಹೋಗ್ತೀವಿ, ನಾವು ಅಣ್ಣ ತಮ್ಮ ಹಿಂಗೆ 8ನೇ ಕ್ಲಾಸ್ ಇದೀವಿ, ನೀವು ನಿಮ್ ತಮ್ಮ ಒಪ್ಕೊಂಡ ರೆಡಿ ಆಗ್ಬಿಟ್ಟಿದ್ರು, ಹೋಗ್ಬಿಡೋಣ. ನಿಮ್ದು 7ನೇ ಮುಗಿತೈತಿ, ಆ ಒಂದು 5 ಮುಗಿತೈತಿ. ಮುಂದಿನ ವಿದ್ಯಾಭ್ಯಾಸ ಎಲ್ಲ ನಮ್ದು ಅಲ್ಲೇ ಆಗ್ಬಿಡ್ಲಿ, ಊಟನೂ ಕೊಡ್ತಾರೋ ಸಾಲಿನೂ ಕಲಿಸ್ತಾರ ಅಂತೇಳಿ. ಅವಾಗ ಲೆಟರ್ ಅಂತೂ ಹೋಗ್ಬಿಟ್ಟಿದ್ರು ಅವ್ರಿಗೆ.
ಹೊಳ್ಳಿ ನಮ್ಮ ಮನೆಗೆ ಅವ್ರ ಪತ್ರ ಬಂದ್ಬಿಡ್ತ್ರಿ. ನಿಮ್ ಅಡ್ರೆಸ್ಗೆ ಬರ್ಬೇಕಲ್ಲ. ಮನೆಗೆ ಬಂತು ಅವಾಗ ಗೊತ್ತಾದ ನಮ್ಮಪ್ಪ ನಮ್ಮ ಮಗ್ರಿ ಏನ್ ಇದು ಹಿಂಗ ಲೆಟ್ರ್ ಎಲ್ಲ ಇದನ್ನ ಮಾಡಾಕ್ತಾರಲ್ಲ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. ಅವಾಗ ಅವ್ರಿಗೆ ಏನು ಗೊತ್ತಾಗ್ಲಿಲ್ಲ. ಹಿಂಗ್ ಹುಡುಗರು ಡಿಸಿಷನ್ ತಗೊಂಡು ನಮ್ಗೇನ್ ಹೇಳಿಲ್ಲಲ್ಲ, ಬೇಡ ಅಂತ ಹೇಳ್ಬಿಟ್ರಿ. ಆಮೇಲೆ ಅದಾದ್ಮೇಲೆ ಏನಾಯ್ತ್ರಿ, ಅಲ್ಲಿ ಅಕ್ಕಪಕ್ಕದ ಜನನು ಬಯಾಕತ್ರು, ನಮ್ಮ ದುಂಡವ ಯಾಕ ಮಕ್ಕಳನ್ನ ಏನಾವೇನು ಉಡಾಳ್ ಹುಡುಗರನ್ನ ಹಾಸ್ಟೆಲ್ ಕಳ್ಸಾಕ, ಕೆಟ್ಟ ಹುಡುಗರನ್ನ ಓದ್ ಹಾಸ್ಟೆಲ್ನಾಗ ಇಡ್ತಾರವ, ಚಲೋ ಆಗ್ಲಿ ಅಂತ ಹೇಳಿ. ಅವು ಎಂತ ಚಂದ ಹುಡುಗರು ಸಾಲಿ ಮಕ್ಕಳು ಶಾನ್ಯಾದವು, ಅವ್ರನ್ನ ಯಾಕೆ ನೀ ಹಾಸ್ಟೆಲ್ ಅನ್ಕೊಂಡಿದನ್ ಒಯ್ತೀವ, ನಿನಗೆ ಬ್ಯಾಸರಾಗಿರಿ ಹೇಳು, ನಾವು ಸಾಕ್ತಿವಿ ಅವ್ರನ್ನ, ನಮ್ಮ ಮನ್ಯಾಗ ಇಟ್ಕೋತೀವಿ, ಅವು ಅಂತ ಹುಡುಗರ್ದಾವ, ಅವ್ರ ನೀ ಕಳಿಸ್ಬೇಡ ಅಂತ ಒಂದಿಷ್ಟು ಮಂದಿ ಅವ್ರಿಗೆ ಹೇಳಾಕತ್ರು. ಆಗ ನಾವು ನಿರ್ಧಾರ ಮಾಡಿದ್ದೀವಲ್ರಿ, ನಾವು ಹೇಳಿದ್ದೇವೆ, ನಾನು ಬ್ಯಾಡ ನಾವು ಹೋಗ್ತೀವಿ ಅಂತ, ನಾವು ಹೋಗಕ್ ರೆಡಿ ಇದೀವಿ, ನೀವು ಕಳಿಸ್ಬಿಡ್ರಿ, ಓದ್ತೀವಿ, ನಮ್ಮನ್ನು ಕಳಿಸ್ಬಿಡ್ರಿ. ಅವಾಗ ಅವ್ರಿಗೂ ಏನ್ ತೀರ್ಮಾನ ತಗೊಂಡ್ರಿ, ಇಬ್ರು ಗಂಡ ಹೆಂಡತಿ ಕಳ್ಸುನು ಅಂತ ಹೇಳಿ ಒಂದು ಒಪ್ಪಂದಕ್ಕೆ ಬಂದಂಗ ಮಾಡಿದ. ಆಯ್ತು ಅಂತ ಹೇಳಿದ್ರು, ಹೋಗ್ರಿ ಅಂತಂದ್ರು. ಹೋಗ್ಬೇಕಲ್ರಿ, ದುಡ್ಡ ಬಸ್ ಚಾರ್ಜ್, ಹೋಗಾಕ ರೊಕ್ಕ, ಬಸ್ ಚಾರ್ಜ್ ಬೇಕು, ಹುಬ್ಳಿಗೆ ಹೋಗ್ಬೇಕು. ಆಗ 20 ರೂಪಾಯಿ ಬಸ್ ಚಾರ್ಜ್ ಬೇಕು, ಅದ್ರ ಜೋಡಿ ನಮಗೊಂದು ಟ್ರಂಕ್ ಕೊಡಿಸ್ಬೇಕ್ರಿ. ಹೊತ್ಕೊಳಕ್ ಹಾಸಿಗೆ, ಬಟ್ಟೆ ಅಂತೂ ಏನ್ ಬಿಡ್ರಿ, ಬಟ್ಟೆ ಲೆಕ್ಕ ಕೇಳುವಂಗಿಲ್ಲ, ನಾವು ಅದನ್ನ ಹೇಳುವಂಗಿಲ್ಲ ಸ್ಥಿತಿ. ಅವಾಗ ಒಂದು ಹೊತ್ಕೊಳ್ಳೋ ಹಾಸಿಗೆ ಬೇಕು, ಒಂದು ಟ್ರಂಕ್ ತಗೋಬೇಕು, ಒಂದಿಟ್ಟು ಏನಾರು ತಿನ್ನಾಕ್ ಮಾಡಿ ಕಟ್ಬೇಕಾದ್ರೆ 1,000 ರೂಪಾಯಿ ಆಗಿನ ಟೈಮ್ 1,000 ಬೇಕ್ರಿ. ಅದಕ್ಕೆ ಹೆಂಗ್ ಮಾಡೋದಂತ ವಿಚಾರ ಮಾಡ್ತಿದ್ರು. ಇಬ್ಬರಿಗೂ ಸೇರಿ ಹೊಂದಿಸ್ಬೇಕು, 1,000 ಹೊಂದಿಸಿ ಇವ್ರನ್ನ ಕಳಿಸ್ಬೇಕು. ಆಗ ಅಲ್ಲಿ ಆಕ್ಚುಲಿ ಒಬ್ರು ನೆನೆಸ್ಬೇಕ, ಮಾಬೋ ಅಂತೇಳಿ ಮುಸ್ಲಿಮ್ಸ್ ಹೆಣ್ಮಗಳಾಕಿ, ಬಳಿ ಹಿಡಿಸ್ತಿದ್ಳು, ಆಮೇಲೆ ಬಟ್ಟೆನೂ ಹೊಲಿತಿದ್ಳು. ಎಮ್ಮಾರೆ ಆಕಿಗೆ ಮಕ್ಕಳು ಇರ್ಲಿಲ್ಲ, ನಾವು ಅಲ್ಲೇ ಆಡ್ತಿದ್ರು ಆಕಿ ಜೊತೆ ಹೋದಾಗಲ್ಲ. ಆಕಿಗೆ ಹೋಗಿ ನಮ್ಮ ಕೇಳ್ಕೊಂಡ್ರಿ, ಮಾಬೋ ಮತ್ತ ನನ್ನ ಮಕ್ಕಳನ್ನ ಹಿಂಗ್ ಕಳಿಸ್ಬೇಕು ಅನ್ಕೊಂಡನಿ, ನಿನ್ ಕಡೆ ಏನಾದ್ರು ರೊಕ್ಕಿದ್ರೆ ಕೊಡು, ನಿಂಗೆ ಕೊಡ್ತಾನೆ ಹಿಂದಾಗಡೆ. ಆಕಿ ಕೂಡಿಟ್ಟದ ರೊಕ್ಕ ರಂಗನ ಮತ್ ರವಿನ್ ನೀ ಕಳಿಸ್ತಿದ್ರೆ ನಾ ಕೊಡ್ತಾನ ದುಡ್ಡ ತಗೋ ಇದನ್ನ ಅಂತೇಳಿ 1,000 ರೂಪಾಯಿ ಆಕಿ ಕೊಟ್ರು. ಆ 1,000 ರೂಪಾಯಿನ ತಗೊಂಡು ತಯಾರು ಮಾಡಿ ನಮ್ಮನ್ನು ಹುಬ್ಬಳ್ಳಿ ಹಾಸ್ಟೆಲ್ ತಂದು ಬಿಟ್ರಿ. ಅಲ್ಲಿಂದ ನಮ್ದು ಹೈಸ್ಕೂಲ್ ಸ್ಟಾರ್ಟ್ ಆಗ್ತದ್ರಿ.